ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 2 ದಿವಸದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಊರಿಗೆ ಹೊರಟಿದ್ವಿ. ಸೊ ಬೆಳಗ್ಗೆ ಎದ್ದಿದ್ದು ಆಚೆ ನೋಡಿದ್ರೆ ಫುಲ್ ಮಳೆ ಬರೋ ಥರ ಆಗಿತ್ತು. ಸೊ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ನಾನ ಮಾಡ್ಕೊಂಬಂದೆ. ಆಮೇಲೆ ನಮ್ಮ ಬಾಸ್ ಫಿಲಮ್ ನೋಡ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ನನ್ನ ಫೇವ್ರೇಟ್ ಹೀರೋ ಡಿ ಬಾಸ್. ಆಮೇಲೆ ಈಗ ರೆಡಿ ಆಗಿದ್ದೆ. ತುಂಬ ಟೈಮ್ ಆಗೋಗಿತ್ತು. ನಮ್ಮಮ್ಮ ಇನ್ನೂ ರೆಡಿ ಆಗ್ತಿದ್ರು. ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟು ರೀಲ್ ಅಪ್ಲೋಡ್ ಮಾಡಿದ್ದೆ. ನನ್ನ ವಾಲೆ ಸರಿ ಇರಲಿಲ್ಲ ಅಂತ ನಮ್ಮಮ್ಮ ನಾನು ವಾಲೆ ಸರಿ ಮಾಡ್ತಿದ್ರು. ಕೆಳಗೆ ಹೋದ್ವಿ. ಆಮೇಲೆ ಕಾರ್ ತೆಗಿತಿದ್ರು ನಮ್ಮಪ್ಪ. ಆಮೇಲೆ ತುಂಬ ಬಿಸಿಲು ಬಂದುಬಿಡ್ತು. ತುಂಬ ಸೆಕೆನೂ ಆಗ್ತಿತ್ತು. ಎ ಸಿ ಇಲ್ದಿರೋ ಹೊರಗಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ರೋಡಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಲ್ಲಿ ನಮಗೆ. ಆಮೇಲೆ ಮಳೆ ಬಂತು ಫೈನಲಿ ಮಧ್ಯಾಹ್ನ. ಊರಿಗೆ ಹೋಗೋಕೆ ಅಟ್ಲೀಸ್ಟ್ 2 ಅವರ್ ಬೇಕು. ಆಮೇಲೆ ಸ್ವಲ್ಪ ತಿಂಡಿ ಮತ್ತು ಡೈರಿ ಮಿಲ್ಕ್ ಎಲ್ಲ ತೊಗೊಂಡಿದ್ದೆ. ಆಮೇಲೆ ಊರಿಗೆ ಬಂದಿದ್ವಿ. ಊರಲ್ಲಿ ತುಂಬ ವೆದರ್ ಚೆನ್ನಾಗಿತ್ತು. ಆಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಇದು ನಮ್ಮ ಅಪ್ಪ ಅಮ್ಮ. ನನ್ನ ತಮ್ಮನ ಕರ್ಕೊಂಡು ಹೋಗೋಕ್ಕೆ ಮೇಯ್ನಾಗಿ ಬಂದಿದ್ದು ನಾವು ಊರಿಗೆ. ಹಾಗೆ ಒಂದು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ. ಸೊ ಸಂಜೆ ಕಾಫಿ ಕುಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ನಾನು, ನನ್ನ ಫ್ಯಾಮಿಲಿ, ನಮ್ಮ ತಾತ ಅಜ್ಜಿ ಎಲ್ಲ. ಇದು ನೆಕ್ಸ್ಟ್ ದಿವಸ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿದ್ದೆ. ಯಾಕಂದರೆ ನಮ್ಮ ಅಪ್ಪನ ಊರಿಗೆ ಹೋಗ್ಬೇಕಾಗಿತ್ತು. 2 ಊರು ಪಕ್ಕ ಇರೋದ್ರಿಂದ ಹಂಗೆ ಹೊರಟಿದ್ವಿ. ಸೊ ಅಲ್ಲೇ ದೇವಸ್ಥಾನ ಸಿಕ್ಕಿತ್ತು. ದೇವಸ್ಥಾನ ನೋಡಿಕೊಂಡು ಹೋಗಿದ್ವಿ. ಆಮೇಲೆ ಒಂದು ಬೀಗ್ ರೂಟ ಇತ್ತು. ಅದ್ರ ಶಾರ್ಟ್ನೂ ಅಪ್ಲೋಡ್ ಮಾಡಿದ್ದೆ. ಸೊ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಮ್ಮ ಅಜ್ಜಿನೂ ಬರ್ತೀನಿ ಬೆಂಗಳೂರಿಗೆ ಅಂದರು. ನಮ್ಮ ಅತ್ತೆ ಮನೆಗೆ ಬಿಡೋಕ್ಕೆ ನಮ್ಮ ಅಜ್ಜಿನೂ ಕರ್ಕೊಂಡು ಹೋಗಿದ್ವಿ. ಸೊ ಇದಾಗಿತ್ತು ವ್ಲಾಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.